ನನಿ ತನಿ ನನಿ ತಂದಾನೇ ನನಿ ತಾನ. ರೈತರು ತೋಟಗಾರಿಕಾ ಬೆಳೆಗಳನ್ನು ಮುಖ್ಯ ಕಸುಬನ್ನಾಗಿ ಕೈಗೊಂಡು ಹೆಚ್ಚಿನ ಲಾಭವನ್ನು ಪಡೆಯುತ್ತಿದ್ದಾರೆ. ವಿವಿಧ ಬಗೆಯ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿರುವ ವೀರಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ನರಸಿಂಹಾರೆಡ್ಡಿಯವರ ಅನುಭವವನ್ನು ತಿಳಿಯೋಣ. ಕೃಷಿ ಲಾಭದಾಯಕ ಉದ್ಯಮವಲ್ಲ ಎನ್ನುವವರ ಬಾಯಿಗೆ ಬೀಗ ಹಾಕಿ ಸರಿಯಾದ ಮಾರ್ಗದರ್ಶನದಲ್ಲಿ ಮುಂದುವರಿದರೆ ಕೃಷಿಯಲ್ಲಿ ಸಾಕಷ್ಟು ಪ್ರಗತಿಯನ್ನ ಕಾಣಬಹುದು ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಸಾಧಕ ರೈತ ನರಸಿಂಹರೆಡ್ಡಿಯವರು. ಗೌರಿಬಿದನೂರು ತಾಲೂಕು ವೀರಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ನರಸಿಂಹರೆಡ್ಡಿ ಅವರು ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿಯನ್ನ ಕೈಗೊಂಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಅಡಿಕೆ, ಬಾಳೆ, ಸೀಬೆ, ತೆಂಗು, ಸಪೋಟ, ಹಲಸು ಮತ್ತು ಪಪ್ಪಾಯ ಸೇರಿದಂತೆ ಇನ್ನೂ ಹಲವಾರು ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ. ಈ ತೋಟ ಏನಿದೆ, ಈ ತೋಟದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಒಂದನ್ನು ಮಾಡಲೇಬೇಕು ಅಂತೇಳಿ ಏನು ಮಾಡಿದ್ವಿ ಅಂದರೆ ಅಲ್ಲಿನ ಕಸವನ್ನು ಅಲ್ಲೇ ಕಳಿಸೋದಕ್ಕೆ ಶುರು ಮಾಡಿದ್ವಿ. ಯಾವುದೂ ಆಚೆಗೆ ಆಗ್ದಂಗೆ ಇನ್ನಷ್ಟು ಏನಾದರೂ ಪರಿಸರದಾಗ ಸಿಕ್ಕಿದ್ದನ್ನು ತಂದು ಅದಕ್ಕೆ ತುಂಬ ಅಂತ ಒಂದು ಇದನ್ನು ನಾವು ರೂಢಿಸ್ಕೊಂಡ್ವಿ ಸಾವಯವ ಕೃಷಿಗೆ ಬಂದಮೇಲೆ. ಹಂಗೆ ಮಾಡೋಕ್ಕೆ ಶುರುವಾದ್ಮೇಲೆ ತೋಟನೂ ಚೆನ್ನಾಗಿ ಹಸಿರಾಯಿತು, ನಮಗೆ ಲಾಭವೂ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಈಗ ಇಲ್ಲಿ ಇದು 2.5 ಎಕರೆ ತೋಟ ಇದೆ. ಇದು 2.5 ಎಕರೆ ತೋಟದಲ್ಲಿ ಸಾವಯವ ಕೃಷಿ ಮಾಡ್ಕೊಳ್ತಾ, ಸಾವಯವ ಅಂದರೆ ಸ್ವಲ್ಪ ಹೊರಗಡೆಯಿಂದ ಗೊಬ್ಬರ ಹಿಂಡಿ ತಂದಾಕೋದು ಅದು ಮಾಡ್ಕೊಳ್ತಾ ಇತ್ತೀಚೆಗೆ ಏನು ಮಾಡಿದ್ವಿ ಅಂದರೆ ಈ ತೋಟಕ್ಕೆ ಹೊರಗಡೆಯಿಂದ ಏನನ್ನು ತಂದಾಕದೇ ಇರೋವಂಥ ಪದ್ಧತಿನ ಮಾಡಿಕೊಂಡ್ವಿ. ಕೃಷಿ ಇಲಾಖೆಯಿಂದ ಸಹಾಯಧನವನ್ನ ಪಡೆದಿರುವ ಇವರು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಕೃಷಿ ಹೊಂಡ ಮತ್ತು ಇಂಗು ಗುಂಡಿಗಳನ್ನ ನಿರ್ಮಿಸಿಕೊಂಡಿದ್ದೇನೆ ಎನ್ನುತ್ತಾರೆ ರೈತ ನರಸಿಂಹರೆಡ್ಡಿ ಅವರು. 2.5 ಎಕರೆ ಜಮೀನಿನಲ್ಲಿ ಒಂದು 600 ಅಡಿಕೆ ಗಿಡ ಇದೆ, 300 ಸೀಬೆ ಗಿಡ ಇದೆ, 100 ತೆಂಗಿನ ಮರ ಇದೆ, ಒಂದು ಬ್ಯಾಲ್ದ ಮರ ಇದೆ, 2 ಸಪೋಟ ಇದೆ, 5 ಹಲಸಿನ ಮರ ಇದೆ, ಒಂದು 5 ಬಟರ್ ಫ್ರೂಟ್ ಇದೆ, ಒಂದು ನೆಲ್ಲಿಕಾಯಿ ಗಿಡ ಇದೆ. ಇನ್ನೂ ಬೇಕಾದಷ್ಟು ನಮಗೆ ಬೇಕಾದಂತಹ ಚೆರಿ ಹಣ್ಣುಗಳು ಇಂಥವೆಲ್ಲ, ಪಪ್ಪಾಯ ಒಂದು 200 ಪಪ್ಪಾಯ ಇದೆ, ಮತ್ತು ಒಂದು 1000 ಬಾಳೆ ಇದೆ. ಇಷ್ಟು ಬೆಳೆಗಳನ್ನು ಈ 2.5 ಎಕರೆನಲ್ಲಿ ನಾವು ಮಾಡಿಕೊಂಡು ಅದಕ್ಕೆ ಇತ್ತೀಚೆಗೆ ನೀರಿನ ಕೊರತೆ ಆದಾಗಿಂದ ಹನಿ ನೀರಾವರಿ ಇಲಾಖೆ ವತಿಯಿಂದ ಹನಿ ನೀರಾವರಿಗೆ ಪೂರ್ತಿ 90% ಏನು ಸಬ್ಸಿಡಿ ಕೊಡ್ತಾರೆ ಅದನ್ನು ತಗೊಂಡು ಇಲಾಖೆಯಿಂದ ಹನಿ ನೀರಾವರಿ ತಗೊಂಡು ಹನಿ ನೀರಾವರಿ ಕೂಡ ಬಳಸ್ತಾ ಇದ್ದೀವಿ. ಮತ್ತು ನೀರು ಪೋಲಾಗಿ ಹೋಗ್ತಾ ಇದ್ದಿದ್ದನ್ನು ಕೃಷಿ ಹೊಂಡಗಳು ಅಂತ ಕೊಟ್ಟರು. ಅದೊಂದು ಆ ಕಡೆ ಜಮೀನಿನಲ್ಲಿ ನಮ್ಮದು ಹುಣಸೆ ಇದೆ 2 ಎಕರೆ. ಆ ಹುಣಸೆನಲ್ಲಿ ಕೃಷಿ ಹೊಂಡ ಕೂಡ ಮಾಡಿಕೊಂಡು ಅದು ನಮಗೆ ಸ್ವಲ್ಪ ಪಕ್ಕಕ್ಕಿರೋದ್ರಿಂದ ಅಲ್ಲಿ ಜನಗಳು ಅದು ಬೀಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಪೇಪರ್ ಏನು ಹಾಕಿಲ್ಲ, ನೀರು ಸ್ಟೋರೇಜ್ ಮಾಡಿ ಇಂಗು ಗುಂಡಿ ಥರನೂ ಇಂಗಿಸ್ಕೊಂಡು ಬೋರ್ಗಳಿಗೆ ರೀಚಾರ್ಜ್ ಆಗೋ ಥರ ಅದನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಇಲಾಖೆಯಿಂದ ಎರೆಹುಳು ತೊಟ್ಟಿನೂ ಕೊಟ್ಟಿದ್ದಾರೆ. ಸಾವಯವ ಕೃಷಿಯ ಮಹತ್ವವನ್ನ ಅರಿತಿರುವ ನರಸಿಂಹರೆಡ್ಡಿ ಅವರು ವೇಸ್ಟ್ ಡಿಕಾಂಪೋಸರ್ ಅನ್ನ ಬಳಸಿ ಅದನ್ನ ಬೆಲ್ಲದೊಂದಿಗೆ ಮಿಶ್ರಣ ಮಾಡಿ ಆ ಮಿಶ್ರಣವನ್ನ ಹನಿ ನೀರಾವರಿ ಮೂಲಕ ಬೆಳೆಗೆ ಪೂರೈಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಜೀವಾಮೃತ, ಬೇವಿನೆಣ್ಣೆ ಹಾಗೂ ಹೊಂಗೆ ಎಣ್ಣೆಯನ್ನ ಬೆಳೆಗೆ ನೀಡುತ್ತಿರುವ ಇವರು ಹಚ್ಚ ಹಸಿರು ಮತ್ತು ರಾಸಾಯನಿಕ ಮುಕ್ತ ತೋಟವನ್ನ ನಿರ್ಮಿಸಿಕೊಂಡಿದ್ದಾರೆ. ತಜ್ಞರಾದ ಡಾಕ್ಟರ್ HSP ರಾಜು ಅವರು ರೈತ ನರಸಿಂಹರೆಡ್ಡಿಯವರು ಕೃಷಿಯಲ್ಲಿ ಮಾಡಿರುವ ಸಾಧನೆಯ ಕುರಿತು ಮಾತನಾಡಿರುವುದು ಹೀಗೆ. ಸೊ ಈಗೇನು ನಾವು ಸುತ್ತಮುತ್ತ ನಿಮಗೆ ಕಾಣಿಸ್ತಾ ಇದೆ ಹಸಿರಾಗಿ, ಇದು ಅವರು ಸಾವಯವ ರೀತಿಯಲ್ಲಿ ಮಾದರಿಯಾಗಿ ಮಾಡಿರ್ತಕ್ಕಂಥ ಒಂದು ತೋಟ. ಇದರಲ್ಲಿ ನೀವು ಎಲ್ಲ ರೀತಿಯ ಒಂದು ತೋಟಗಾರಿಕಾ ಬೆಳೆಗಳನ್ನು ನೋಡಬಹುದು. ಅಡಿಕೆ ಇದೆ, ತೆಂಗಿದೆ, ಬಾಳೆ ಇದೆ, ಸಪೋಟ ಇದೆ, ಸೊ ನೀವು ಯಾವ್ದು ಸೀಬೆ ಇದೆ. ಸೊ ಪ್ರತಿಯೊಂದು ಬೆಳೆಗಳನ್ನು ಕೂಡ ಇವರು ಇಲ್ಲಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಸೊ ನರಸಿಂಹರೆಡ್ಡಿ ಅವರು ಈ ಹಿಂದಿನಿಂದನೂ ಕೂಡ ಸಾವಯವ ಕೃಷಿಕರಾಗಿ ಹಲವಾರು ಸಾಧನೆಗಳನ್ನ ಮಾಡಿ ಈ ಒಂದು ಮಟ್ಟದಲ್ಲಿ ನಿಂತಿದ್ದಾರೆ. ಇವರು ಇತರೆ ನಮ್ಮ ತಾಲೂಕಿನ ಅಲ್ಲದೆ ಈ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆಯ ರೈತರುಗಳು ಕೂಡ ಪರಿಚಿತರಾಗಿದ್ದಾರೆ. ಸಾವಯವ ರೀತಿಯಲ್ಲಿ ಯಾವ ರೀತಿ ಒಂದು ಉತ್ತಮವಾದಂಥ ಪದಾರ್ಥಗಳನ್ನು ನಾವು ಅಂದರೆ ಕೃಷಿ ಉತ್ಪನ್ನಗಳನ್ನು ನಾವು ಮಾಡಬಹುದು,
ಹಾಗೂ ಅದರ ಮಾರ್ಕೆಟಿಗೂ ಕೂಡ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಅವರ ಮತ್ತೊಂದು ಜಮೀನಲ್ಲಿ ನಾವು ನೋಡಿದಾಗೆ ಅವರು ಇದರಲ್ಲಿ ಕನಕಾಂಬರನ ಹಾಕಿದ್ದಾರೆ, ಟೊಮೆಟೊ ಬೆಳೆದಿದ್ದಾರೆ. ಕನಕಾಂಬರಗಳ ಮಧ್ಯೆ ಹಾಕಿರ್ತಕ್ಕಂಥ ಅಗಸೆ ಕೂಡ ಅವರಿಗೆ ಒಂದು ಆದಾಯವನ್ನು ತರ್ತಕ್ಕಂಥ ಒಂದು ಬೆಳೆಯಾಗಿದೆ. ಇಲ್ಲಿ ನಾವು ನೋಡ್ಬೋದು, ಅಲ್ಲಿ ಬೀಳ್ತಕ್ಕಂಥ ಯಾವುದೇ ವಸ್ತು ಎಲ್ಲಿಯೂ ಕೂಡ ಆಚೆ ಹೋಗೋದಿಲ್ಲ, ಅದೇ ಜಮೀನಲ್ಲೇ ಇರುತ್ತೆ. ಅದು ಅಲ್ಲಿಯೇ ಕೊಳೆತು ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ಭೂಮಿಗೆ ನೀಡಿ ಆ ಭೂಮಿ ತನ್ಮೂಲಕ ಅದನ್ನು ಹೀರ್ಕೊಂಡು ಬೇರೆ ಬೆಳೆಗೆ ಅದನ್ನು ಕೊಡ್ತಾ ಬರ್ತಾ ಇದೆ. ಸಾವಯವ ಕೃಷಿಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದು, ಇದರ ಸಂಪೂರ್ಣ ಸದುಪಯೋಗವನ್ನ ಪಡೆದುಕೊಂಡಿರುವ ನರಸಿಂಹರೆಡ್ಡಿ ಅವರು ಎಲ್ಲ ರೈತರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿದೆ ಎನ್ನುತ್ತಾರೆ. ಇತ್ತೀಚಿನ ದಿನಗಳಲ್ಲಿ 5-6 ವರ್ಷದಿಂದ ಈಚೆಗೆ ಸಾವಯವ ಕೃಷಿನಲ್ಲಿ ತುಂಬ ಸರ್ಕಾರದಿಂದ ಪ್ರೋತ್ಸಾಹಗಳನ್ನು ಉತ್ತೇಜನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಬೇಕೋ ಎರೆಹುಳು ತೊಟ್ಟಿ ಇರ್ಬೋದು, ಮತ್ತು ಮಲ್ಚಿಂಗ್ ಮಾಡೋಕ್ಕಿರ್ಬೋದು, ಮತ್ತು ಗ್ರೀನ್ ಮೆನ್ಯೂರ್ ಮಾಡೋದಕ್ಕೆ ದ್ವಿದಳ ಧಾನ್ಯಗಳ ಬೀಜಗಳಿರ್ಬೋದು, ಇಂಥವೆಲ್ಲನೂ ಕೃಷಿ ಇಲಾಖೆಯಿಂದ, ಅದರೊಳಗೂ ಇತ್ತೀಚೆಗೆ ಈ ವರ್ಷ ಅಂತೂ ಇನ್ನೂ ಪ್ಯಾಕೇಜಿಂಗು ಜಾಸ್ತಿನೇ ಆಗ್ತಾಯಿದೆ. ಹಾಗಾಗಿ ನಾವು ಯಾವಾಗಲೂ ಕೃಷಿ ಇಲಾಖೆಯಿಂದ ನಮ್ಮ ನಿಕಟವಾದ ಸಂಪರ್ಕನ ಇಟ್ಕೊಂಡ್ರೆ ನಾವು ಅವರೂ ಅಧಿಕಾರಿಗಳು ಅಂತ ಈ ತಾಲೂಕೆಲ್ಲ ಸುತ್ತಾಡಿ ಎಲ್ಲರೂ ಮನೆ ಬಾಗಿಲಿಗೆ ಬರೋದಕ್ಕಾಗೋದಿಲ್ಲ. ನಾವು ಒಬ್ಬೊಬ್ಬರು ಹೋಗಿ ಅವರನ್ನು ಅಲ್ಲೇ ಸಂಪರ್ಕಿಸಿದಾಗ ಏನಿದೆ ಅಂತ ಎಲ್ಲರೂ ಕೂಡ ನಮ್ಗೆ ಹೇಳಿ ಅವರು ಪ್ರೋತ್ಸಾಹ ಮಾಡ್ತಾರೆ. ಹಾಗಾಗಿ ನಿಕಟ ಸಂಪರ್ಕ ಕೃಷಿ ಇಲಾಖೆ ಕಡೆಯಿಂದ, ಎಲ್ಲ ಇಲಾಖೆ ಕಡೆಯಿಂದ ಇಟ್ಕೊಂಡು ರೈತರು ಕೃಷಿಯನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾರೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.